ಈಗ ನಮ್ಮ ಸೀರಿಯಲ್ ಸ್ಟಾರ್ಸ್ ಟೀಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅವರ ಸೀರಿಯಲ್ ಜರ್ನಿ ಹೇಗಿದೆ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳೋಣ. ಹಲೋ ಮೋನಿಕಾ, ಹೇಗಿದ್ದೀರಾ? ಹಾಯ್, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಕ್ಯೂಟ್ ಆಗಿ ಬಬ್ಲಿ ಬಬ್ಲಿ ಆಗಿ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದೀರಾ. ಸೋ ಕ್ಯೂಟ್. ಥ್ಯಾಂಕ್ ಯು. ಸೊ ಫಸ್ಟ್ ಮೊದಲನೇವರೆಗೆ ಹೇಳೋದಾದ್ರೆ, ಶಮಿತಾ ಅನ್ನೋ ಒಂದು ಕ್ಯಾರೆಕ್ಟರ್ ಆಲ್ರೆಡಿ ನಮ್ಮ ಕರ್ನಾಡಿನ ಎಲ್ಲರನ್ನ ರಂಜಿಸ್ಬಿಟ್ಟಿದೆ. ತುಂಬಾ ಇಷ್ಟ ಆಗಿದೆ ನಿಮ್ಮ ಒಂದು ಕ್ಯೂಟ್ನೆಸ್ ಇಂದಾನೆ ಈ ಒಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ಲಿ ನೀವು ನೋಡ್ಲಿಕ್ಕೆ ಮಾತ್ರ ತುಂಬಾ ಕ್ಯೂಟ್ ಆಗಿದ್ರೆ, ಅದ್ರ ಕ್ಯಾರೆಕ್ಟರ್ಗೆ ಹೋದಾಗ ತುಂಬಾ ರಗಡ್ ವಿಲನಿಶ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ? ಯಾ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ನಾನು ವಿಲನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ನೆಗೆಟಿವ್ ಆಗಿರ್ತೀನಿ. ಹೀರೋಯಿನ್ಗೆ ನೆಗೆಟಿವ್ ಆಗಿರ್ತೀನಿ. ನಾನು ಪರ್ಸ್ನಲ್ ಲೈಫಲ್ಲಿ ನಾನು ತುಂಬ ಸೈಲೆಂಟ್, ಬಟ್ ಆನ್ ಸ್ಕ್ರೀನ್ ನಾನು ತುಂಬ ಬೈಯೋದು, ಹೊಡಿಯೋದು ಇದೇ ಬರೀ. ಸೊ ವಿಲನ್ ಪಾತ್ರ ಮಾಡ್ತಿದ್ದೀನಿ. ನಂಗೆ ತುಂಬ ಖುಷಿ ಇದೆ. ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್, ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಸೀರಿಯಲ್ ಶುರುವಾದಾಗ ಇತ್ತೀಚಿನ ದಿನಗಳಲ್ಲಿ ಹೀರೋನ ಹೇಗೆ ಸೆಲೆಕ್ಟ್ ಮಾಡ್ತಾರೋ, ತುಂಬ ಪಿಕ್ ಮಾಡ್ತಾರೋ, ಹಾಗೆ ವಿಲನ್ ರೋಲ್ಗಳನ್ನೂ ತುಂಬ ಪಿಕ್ ಮಾಡಿ ತಗೊಳ್ತಾರೆ. ಸೇಮ್ ವೆಯ್ಟೇಜ್ ಹೀರೋಯಿನ್ಗಿರುವಂಥ ವೆಯ್ಟೇಜನ್ನೇ ಈ ವಿಲನ್ ಕ್ಯಾರೆಕ್ಟರ್ಗೆ ಇರುತ್ತೆ. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ಎಷ್ಟು ಖುಷಿ ಕೊಡ್ತಾ ಇದೆ, ಯಾಕಂದರೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರುತ್ತೆ ಆ ರೋಲಿಗೆ. ಸೊ ಈ ರೋಲ್ನ ನೀವು ಹೇಗೆ, ಯಾಕಂದರೆ ನೀವು ಹೇಳಿದ್ರಿ ನಾನು ತುಂಬ ಸಾಫ್ಟ್ ಅಂತ ಹೇಳಿದ್ರಿ. ಸೊ ಈ ರೋಲ್ ಪ್ಲೇ ಮಾಡಲಿಕ್ಕೆ ಎಷ್ಟು ಮೋನಿಕಾ ಅವರು ಪ್ರಿಪೇರ್ ಆಗ್ತಾರೆ? ಡೆಫಿನೆಟ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಏನೇ ಇದ್ರೂ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ನಾವು ಸೈಲೆಂಟ್ ಆಗಿ ಇರೋದು, ಪರ್ಸ್ನಲ್ ಲೈಫ್ ಬೇರೆ, ಬಟ್ ಆನ್ ಸ್ಕ್ರೀನ್ ಬಂದಾಗ ನಾವು ಒಂದೇನೋ ನಮ್ಮಲ್ಲಿ ಒಂದು ಟ್ಯಾಲೆಂಟನ್ನು ತೋರಿಸ್ಕೋಬೋದು ಆ ಥರ ಬಂದಾಗ. ಸೊ ನಾನು ತುಂಬ ಕಲ್ತಿದ್ದೀನಿ ನೆಗೆಟಿವ್ ಪಾತ್ರ ಮಾಡೋದ್ರಿಂದ. ಆ್ಯಂಡ್ ನೆಗೆಟಿವ್ ಮಾಡಬೇಕಾದ್ರೆ ಅಯ್ಯೋ ಹಿಂಗೆ ಹೇಳಬೇಕಾ ಬೈಬೇಕಾ ಅಂತ ಅನಿಸುತ್ತೆ, ಬಟ್ ಕ್ಯಾರೆಕ್ಟರ್ಗೆ ಮಾಡಲೇಬೇಕು. ಎಸ್. ಓಕೆ, ತುಂಬಾ ಇಷ್ಟವಾಗಿರುವಂತಹ ಕ್ಯಾರೆಕ್ಟರ್ ಬಹಳಷ್ಟು ಜನರಿಗೆ. ತುಂಬಾ ಬಬ್ಲಿ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ಕ್ಯೂಟ್ ವಿಲನ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಹೇಗೆ ನೀವು ಈ ಸೀರಿಯಲ್ಗೆ ಬಂದಿದ್ದು, ಹೇಗೆ ಸೆಲೆಕ್ಟ್ ಆಗಿದ್ದು? ಆಡಿಷನ್ಗೆ ಬಂದಿದ್ರಾ ಅಥವಾ ಹೇಗೆ ಸೆಲೆಕ್ಟ್ ಆದ್ರಿ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ಗೆ? ನಾನು ಪ್ರೀವಿಯಸ್ ಸೀರಿಯಲ್ ಮಾಡ್ತಿದ್ದೆ ಕಲರ್ಸ್ ಕನ್ನಡದಲ್ಲಿ. ಸೊ ಆ ಸೀರಿಯಲ್ ಮಾಡಬೇಕಾದ್ರೆ ಇನ್ನೇನು ಆ ಸೀರಿಯಲ್ ಮುಗ್ದೋಗ್ತಾ ಇದೆ. ಸೊ ಆವಾಗ ನನಗೆ ಈ ಸೀರಿಯಲ್ ಆಡಿಷನ್ಗೆ ಬನ್ನಿ ಅಂತ ಹೇಳಿದ್ರು. ನಾನು ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ ಅಷ್ಟೇ. ಓಕೆ, ತುಂಬಾ ಪಟ್ ಅಂತ ಹೇಳ್ಬಿಟ್ರಿ ನೀವು. ಸೊ ನಿಮ್ಮ ಒಂದು ಟ್ಯಾಲೆಂಟ್ ನಿಮ್ಮನ್ನ ಪಟ್ ಅಂತ ಸೆಲೆಕ್ಟ್ ಮಾಡೋಂಗೆ ಮಾಡಿದೆ. ನಿಮ್ಮ ಒಂದು ಕ್ಯೂಟ್ನೆಸ್ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು. ಓಕೆ, ಬಹಳಷ್ಟು ಹೆಣ್ಮಕ್ಳಿಗೆ, ತುಂಬ ಸುಂದರವಾಗಿರುವಂಥ ಹೆಣ್ಮಕ್ಳಿಗೆ, ನಾನು ಗ್ಲಾಮರ್ ಆಗಿರೋವಂಥವ್ರಿಗೆ ನಾನು ಈ ಥರ ಸೀರಿಯಲ್ ಫೀಲ್ಡ್ಗೆ ಹೋಗಬೇಕು, ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತ ಇರುತ್ತೆ. ಸೊ ನೀವು ಮೂಲತಃ ಎಲ್ಲಿಯವರು, ಯಾರು, ಏನು ಓದಿದ್ದೀರಾ? ಯಾಕೆಂದರೆ ಫ್ಯಾನ್ಸ್ಗೆ ತುಂಬ ಕುತೂಹಲ ಇರುತ್ತೆ, ಯಾರಿರು ಇಷ್ಟು ಚೆನ್ನಾಗಿದೆ ಆ್ಯಕ್ಟ್ ಮಾಡ್ತಿದ್ದಾರಲ್ಲ, ಯಾರಿರ್ಬೋದು, ಇವರ ಬ್ಯಾಕ್ಗ್ರೌಂಡ್ ಏನಿರ್ಬೋದು ಅಂತ ಒಂದು ಕುತೂಹಲ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದರೆ? ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲೇ. ನಾನು ಬ್ಯಾಂಗ್ಳೂರು ಹುಡುಗಿ. ನನ್ನ ಕೆರಿಯರ್ನ ನಾನು ಆ್ಯಕ್ಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂದಿದ್ದು ಅಂತಲೇ ಹೇಳ್ಬೋದು. ನನಗೆ ಆ್ಯಕ್ಟಿಂಗ್ ಕೂಡ ಏನೂ ಗೊತ್ತಿರಲಿಲ್ಲ, ಬಟ್ ಮೇ ಬಿ ಇಟ್ ಈಸ್ ಲಕ್ ಅಂತಲೇ ಹೇಳ್ಬೋದು. ಈ ಥರ ಆಪರ್ಚುನಿಟಿ ಬರೋದು ತುಂಬ ರೇರ್, ಆ್ಯಂಡ್ ನನಗೆ ಪಟ್ ಅಂತ ಎಲ್ಲನೂ ಸಿಕ್ಕಿದೆ. ಸೊ ನನ್ನ ಲಕ್ ಅಂತ ಅನ್ಕೊತೀನಿ. ಸೊ ನಂಗೆ ತುಂಬ ಖುಷಿ ಇದೆ ಇದರಲ್ಲಿ. ನಾನು ಬೇರೆ ಯಾವ ವರ್ಕ್ ಮಾಡಿದ್ರು ಇಷ್ಟು ಖುಷಿಯಾಗಿರ್ತೀನಿ ಅಂತ ನನಗೆ ಅನಿಸಲ್ಲ. ಸೊ ಈ ಫೀಲ್ಡಲ್ಲಿ ನನಗೆ ಇಷ್ಟ ಆಗಿರೋ ಕೆಲಸನ ಮಾಡ್ತಾ ಇದ್ದೀನಿ. ಸೊ ನಂಗೆ ತುಂಬ ಇಷ್ಟ ಆಗಿದೆ. ಓಕೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾನೇ ಇದೆ. ಓಕೆ, ಈ ಸೀರಿಯಲ್ಗಳಿಗೆ ಮೊದಲೇ ಪ್ರಿಪೇರ್ ಆಗಿರ್ತೀರಾ? ನಿಮಗೆ ಈ ಥರ ಕ್ಯಾರೆಕ್ಟರ್ ಇರುತ್ತೆ ಅಂದಾಗ ಮೊದಲೇ ಸೀನ್ ಪೇಪರ್ಸು, ಡೈಲಾಗ್ಸ್ ಪೇಪರ್ಸ್ ನಿಮಗೆ ಕೊಟ್ಟಿರ್ತಾರ ಪ್ರಿಪೇರ್ ಆಗಲಿಕ್ಕೆ, ಅಥವಾ ಶೂಟಿಂಗ್ ಸೆಟ್ಟಿಗೆ ಬಂದಾಗಲೇ ನೀವು ಪ್ರಿಪೇರ್ ಆಗೋದಾ, ಯಾವ ಥರ? ಇಲ್ಲ, ಯೂಶಲಿ ಶೂಟಿಂಗ್ ಸೆಟ್ಟಿಗೆ ಬಂದಾಗಲೇ ಕೊಡ್ತಾರೆ. ಒಂದೊಂದ್ಸಲಿ ಕಳಿಸ್ತಾರೆ, ಹೆಂಗಂದ್ರೆ ಹಾಗೆ, ಬಟ್ ಪ್ರಿಪೇರ್ ಆಗ್ತೀವಿ. ಓಕೆ, ಕ್ಯಾರೆಕ್ಟರ್ ಬಗ್ಗೆ ತುಂಬ ಎಲ್ಯೋಬ್ರೇಟ್ ಮಾಡಿ ಹೇಳಿರ್ತಾರ ನಿಮ್ಗೆ, ಈ ಥರ ಇರುತ್ತೆ, ಈ ಥರ ಆಗುತ್ತೆ ಕ್ಯಾರೆಕ್ಟರ್ ಅಂತ? ಅಥವಾ ಇಲ್ಲ, ನಿಮ್ದು ಈ ಥರ ಒಂದು ವಿಲನಿಶ್ ರೋಲ್, ಕಾಲೇಜ್ ಗೋಯಿಂಗ್ ಗರ್ಲ್ ಈ ಥರ ಅಷ್ಟೇ ಹೇಳಿದ್ರಾ ನಿಮಗೆ ಕ್ಯಾರೆಕ್ಟರ್ ಅಂತ? ಅಷ್ಟೇ ಹೇಳಲ್ಲ, ಹೇಳ್ತಾರೆ ಅವ್ರು ಯಾವ ಥರ ಕ್ಯಾರೆಕ್ಟರ್ ಹೋಗುತ್ತೆ, ಯಾವ ಥರ ನೀವು ಕಾಣಿಸ್ಕೋಬೇಕು, ಯಾವ ಥರ ನೀವು ಮಾತಾಡಬೇಕು, ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಆ ಥರ ಹೇಳ್ದಾಗ್ಲೇ ಅಲ್ವಾ ನಾವು ಅಷ್ಟು ಕಾನ್ಫಿಡೆನ್ಸ್ ಆಗಿ ಮಾಡೋಕ್ಕಾಗೋದು. ಸೊ ಓಕೆ, ನೀನು ಪಟ್ ಅಂತ ಸೆಲೆಕ್ಟ್ ಆದೆ ಅಂತ ಹೇಳಿದ್ರಿ. ಇದಕ್ಕೆ ಮುಂಚೆ ಏನು ಮಾಡ್ತಿದ್ರಿ ನೀವು? ಸೀರಿಯಲ್ ಫೀಲ್ಡ್ಗೆ ಬರ್ಲಿಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ? ಮಾಡ್ಲಿಂಗ ಓದ್ತಾ ಇದ್ರಾ, ಏನು ಮಾಡ್ತಾ ಇದ್ರಿ? ನಾನು ಇದಕ್ಕೂ ಮುಂಚೆ ನಾನು ಮಾಡ್ಲಿಂಗ್ ಮಾಡ್ತಿದ್ದೆ. ಸೊ ಆ್ಯಡ್ ಶೂಟ್ಸು, ಮೇಕ್ ಓವರ್ ಶೂಟ್ಸು, ಔಟ್ಫಿಟ್ ರೆಂಟ್
ಅದೆಲ್ಲ ಮಾಡ್ತಿದ್ದೆ. ಸೊ ಆವಾಗ ನನಗೆ ಮೆಸೇಜ್ ಬಂದಿದ್ದು ಒಂದು ನಿಮ್ಮ ಆ್ಯಕ್ಟಿಂಗ್ ಟ್ರೈ ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು. ನಾನು ವೈ ನಾಟ್ ಒಂದು ಆಡಿಷನ್ ಕೊಡೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ನನಗೇನು ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ. ಐ ನೋ ಮಾಡ್ಲಿಂಗಲ್ಲಿ ಜಸ್ಟ್ ಪೋಸಸ್ ಮಾಡೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಏನು ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ. ಬಟ್ ಅವರೇ ನನ್ನ ಪುಣ್ಯ, ಅವರೇ ನನಗೆ ಹೇಳಿಕೊಟ್ಟು ಮಾಡಿಸಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕಲರ್ಸ್ ಕನ್ನಡ. ಅವರು ನನಗೊಂದು ಅವಕಾಶ ಕೊಟ್ಟರು. ಸೊ ಇವಾಗ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಓಕೆ, ಒಂದು ದೊಡ್ಡ ಮಟ್ಟಿಗಿನ ಸೀರಿಯಲ್, ಎಲ್ಲ ಗುರುತಿಸುವಂತೆ ಆಗಿರುವಂತಹ ಒಂದು ಕ್ಯಾರೆಕ್ಟರ್. ಗುರುತಿಸ್ತಾರ ಎಲ್ಲಿ ಹೋದ್ರೂ ಶಮಿತಾ ಅಂತಾರ, ಇಲ್ಲ ಮೋನಿಕಾ ಅಂತ ಯಾವ ತರ ಬಂದು ಗುರುತಿಸ್ತಾರೆ, ಯಾವ ತರ ಮಾತನಾಡಿಸ್ತಾರೆ ಹೊರಗಡೆ ಎಲ್ಲ ಹೋದಾಗ? ಆ್ಯಕ್ಚುಲಿ ಇವಾಗ ಸೀರಿಯಲ್ ಇದು ಸ್ಟಾರ್ಟ್ ಆಗಿದೆ. ಬಟ್ ಪ್ರೀವಿಯಸ್ ಸೀರಿಯಲಲ್ಲಿ ನೇತ್ರ ಅನ್ನೋ ಪಾತ್ರನೇ ತುಂಬ ವೈರಲ್ ಆಗಿತ್ತು. ಸೊ ಅದಕ್ಕೆ ನೇತ್ರ ಅಂತಲೇ ಗುರುತಿಸ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಇವಾಗ ಇನ್ನೂ ಈ ಪಾತ್ರ ಸ್ವಲ್ಪ ಇನ್ನೂ ಬರ್ತಾ ಇದೆ. ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಇದಕ್ಕೆ ಈ ಪಾತ್ರನ ಗುರುತಿಸ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಸೊ ತುಂಬ ಹಳ್ಳಿ ಹುಡುಗಿ, ಡಿ ಗ್ಲಾಮರ್, ಇದಕ್ಕಿಂತ ನಿಮಗೆ ತುಂಬ ಗ್ಲಾಮರಸ್ ಆಗಿದೆ ನಿಮ್ಮ ರೋಲು. ಎಲ್ರಿಗೂ ಆ ಥರ ಸಿಗಲ್ಲ. ಒಂದು ಹಳ್ಳಿ ಹುಡುಗಿ ಅಂದರೆ ಇದೇ ಥರ ಗೆಟಪ್ ಇರಬೇಕು, ಆ ಥರ ಇರುತ್ತೆ, ಡಿ ಗ್ಲಾಮರ್ ರೋಲ್ ಇರುತ್ತೆ. ಸೊ ಈ ಒಂದು ಗೆಟಪ್ ಬಗ್ಗೆ ಎಷ್ಟು ಖುಷಿ ಇದೆ, ನಿಮ್ಮ ಒಂದು ಗ್ಲಾಮರಸ್ ರೋಲ್ ಬಗ್ಗೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಟ್ರೆಡಿಷ್ನಲ್ ಗರ್ಲ್, ಒಂದು ಲಂಗ ದಾವಣಿ, ಚೂಡಿದಾರ, ಪಾಸಿಟಿವ್ ರೋಲ್ ಅದನ್ನು ಮಾಡಬೇಕು ಅಂದರೆ ನಂಗೆ ತುಂಬ ಇಷ್ಟ. ಬಟ್ ಯಾಕೋ ಗೊತ್ತಿಲ್ಲ, ನಂಗೆ ನೆಗೆಟಿವೇ ಬರ್ತಿದೆ. ಎಸ್, ಹೋಪ್ಫುಲಿ ಅಪ್ಕಮಿಂಗ್ ಡೇಸಲ್ಲಿ ಒಂದೊಳ್ಳೆ ಪಾಸಿಟಿವ್ ರೋಲ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಬಂದಿರೋ ಪಾತ್ರನ ಅಚ್ಚುಕಟ್ಟಾಗಿ ನಾನು ಮಾಡ್ತೀನಿ. ಬಟ್ ಪಾಸಿಟಿವ್ ಮಾಡಬೇಕು ಅಂತ ತುಂಬ ಖುಷಿ ಇದೆ. ಪಾಸಿಟಿವಲ್ಲೂ ಟ್ರೆಡಿಷ್ನಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಸೊ ಅದು ಒಂದು ಟ್ರೈ ಮಾಡಬೇಕು ಅಂತ. ಓಕೆ, ಡ್ರೀಮ್ ಕ್ಯಾರೆಕ್ಟರ್ ಅಂತ ಏನಾರು ಇದೆಯಾ? ಇಲ್ಲ ಈ ಥರ ಒಂದು ಎಲ್ಲ ಹೇಳ್ತಿದ್ರಲ್ಲ ಮೊದಲು, ಕಲ್ಪನಾ ಅವ್ರ ಥರ ಆ್ಯಕ್ಟಿಂಗ್ ಮಾಡಬೇಕು, ಈ ಥರ ಎಲ್ಲ ಇರುತ್ತಲ್ಲ. ಸೊ ಸೀರಿಯಲ್ಲಿಗೆ ಬಂದಿದ್ದೀರಾ ಅಂದಮೇಲೆ ಸಿನಿಮಾಗೆ ಹೋಗೋ ಆಸೆ ಇದ್ದೇ ಇರುತ್ತೆ. ಸೊ ಏನಾದ್ರು ಡ್ರೀಮ್ ಕ್ಯಾರೆಕ್ಟರ್ ಅಂತ ಇದೆಯಾ ಮೋನಿಕಾ ಅವರಿಗೆ? ಡ್ರೀಮ್ ಕ್ಯಾರೆಕ್ಟರ್ ಅಂತ ಅಂದರೆ ನನಗೆ ರಾಧಿಕಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ರಾಧಿಕಾ ಪಂಡಿತ್ ಮ್ಯಾಮ್. ಸೊ ಅವ್ರ ಆ್ಯಕ್ಟಿಂಗು, ಅವ್ರ ಡೈಲಾಗ್ ಡೆಲಿವರಿ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅವ್ರ ಥರ ಫಿಲಿಮ್ಸ್ ಮಾಡಬೇಕು, ತುಂಬ ಇಷ್ಟ. ಓಕೆ, ಇದನ್ನು ಬಿಟ್ಟು ಫ್ರೀ ಟೈಮ್ಸಲ್ಲಿ ಶೂಟಿಂಗ್ ತುಂಬಾ ಬ್ಯುಸಿ ಇರ್ತೀರಾ ಶೂಟಿಂಗ್ ಇದ್ದಾಗೆಲ್ಲ. ಸೊ ಶೂಟಿಂಗ್ ಬಿಟ್ಟು ಏನು ಮಾಡ್ತೀರಾ ಫ್ರೀ ಟೈಮ್ಸಲ್ಲಿ? ಏನು ಹಾಬೀಸ್ ಇದೆ ಮೋನಿಕಾ ಅವರಿಗೆ? ಶೂಟಿಂಗ್ ಬಿಟ್ಟು ನಾನು ಏನೂ ಮಾಡಲ್ಲ. ಅಂದರೆ ನಾನು ಮನೆಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಿರ್ತೀನಿ ಅಷ್ಟೇ. ಬಟ್ ನಾನು ತುಂಬ ಫ್ಯಾಮಿಲಿ ಗರ್ಲ್ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ, ಶೂಟಿಂಗು, ಮನೆ, ತಂಗಿ, ಇಷ್ಟೇ ನನ್ನ ಪ್ರಪಂಚ. ನಂಗೆ ತುಂಬ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ತುಂಬ ಕಡಿಮೆ ಫ್ರೆಂಡ್ಸು. ನಾನು ಯಾರನ್ನೂ ಜಾಸ್ತಿ ನಂಬಲ್ಲ. ಸೊ ಓಕೆ, ಶಮಿತಾ ಅಂದ ತಕ್ಷಣ ಇಲ್ಲಿ ವಿಲನಿಶ್ ರೋಲು, ತುಂಬ ರಗಡ್ ಕ್ಯಾರೆಕ್ಟರು, ತುಂಬ ಅಗ್ರೆಸಿವ್. ಸೊ ರಿಯಲ್ ಆಗಿ ಹೇಗಿರ್ತೀರಾ ಮನೆಯಲ್ಲಿ? ಹೀಗೆ ಇರುತ್ತಾ ಕೋಪ ತಾಪ ಎಲ್ಲ ಅಪ್ಪ ಅಮ್ಮನ ಮೇಲೆ? ಕೋಪ ನನಗೆ ತುಂಬ ಜಾಸ್ತಿ ಹೇಳಬೇಕು ಅಂದರೆ. ಬಟ್ ಹಂಗೆ ಅನ್ಸಲ್ಲ ಖಂಡಿತ ನೀವು? ಬಟ್ ಆ ಕೋಪ ಬರೀ ಮನೇಲಷ್ಟೇ ತೋರಿಸ್ತೀನಿ, ಆಚೆ ತೋರಿಸಲ್ಲ. ಆಚೆ ನನ್ನ ವಿಷಯ ಅಂತ ಬಂದಾಗ ಓಕೆ ಹೇಳ್ತೀನಿ. ಬಟ್ ಅದರ್ವೈಸ್ ನಾನು ತುಂಬ ಸೈಲೆಂಟ್ ಆಗಿರ್ತೀನಿ. ಮನೇಲೂ ಸೈಲೆಂಟೇ, ಬಟ್ ಚೂರು ಒಂದು ವಿಷಯಕ್ಕೂ ಕೋಪ ಮಾಡ್ಕೋತಾ ಇರ್ತೀನಿ. ಬಟ್ ತುಂಬ ಒಳ್ಳೆ ಹುಡುಗಿ. ಓಕೆ, ಒಳ್ಳೆ ಹುಡುಗಿ ಮೋನಿಕಾ ಅವರು ಫಿಟ್ನೆಸ್ ಹೇಗೆ ಮೇಂಟೈನ್ ಮಾಡ್ತಾರೆ? ಒಂದು ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ. ಒಳ್ಳೆ ಫಿಸಿಕ್ ಇದೆ, ನೋಡಲಿಕ್ಕೆ ಇಷ್ಟೊಂದು ಮೇಂಟೈನ್ ಮಾಡಲೇಬೇಕಾಗತ್ತೆ. ಸೊ ಫಿಟ್ನೆಸ್ ಹೇಗೆ ಮೇಂಟೈನ್ ಮಾಡ್ತೀರಾ? ನಾನು ಏನೂ ಮೇಂಟೈನ್ ಮಾಡಲ್ಲ. ನಾನು ನಾರ್ಮಲ್ ಆಗಿ ಎಲ್ಲ ತಿಂತೀನಿ, ಎಲ್ಲ ಮಾಡ್ತೀನಿ. ನಾನು ಏನೂ ಮೇಂಟೈನ್ ಮಾಡಲ್ಲ. ಸ್ಕಿನ್ ಒಂಚೂರು ಸ್ಕಿನ್ದು ತೊಗೊತೀನಿ. ಸೊ ಕೇರ್ ಮಾಡ್ತೀನಿ ಜಾಸ್ತಿ ಸ್ಕಿನ್ನ. ಜಿಮ್ ಆ ಥರ ಎಲ್ಲ? ಜಿಮ್ ನಾನು ಏನು ಜಿಮ್ ಹೋಗಲ್ಲ, ಏನು ಮಾಡಲ್ಲ. ನಾನು ತಿಂತೀನಿ ಅಷ್ಟೇ, ನಾನು ಏನು ಜಿಮ್ ಹೋಗಲ್ಲ. ಓಕೆ, ತುಂಬ ಫುಡ್ಡಿನಾ? ಫುಡ್ಡಿ ಅಂತನೂ ಅಲ್ಲ, ನಾರ್ಮಲ್. ಓಕೆ, ಹೊರಗಡೆ ಫುಡ್ ಇಷ್ಟ ಆಗತ್ತಾ? ಇಲ್ಲ ಅಮ್ಮ ಮಾಡಿದಂಥ ಮನೆ ಊಟ ಇಷ್ಟ ಆಗತ್ತಾ? ಅಮ್ಮನ ರುಚಿ ಯಾವ ಊಟ ತುಂಬ ಚೆನ್ನಾಗಿದ್ರು ಅಮ್ಮನ ರುಚಿ ಅಷ್ಟಿರಲ್ಲ. ಸೊ ನಾನು ಇಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಯಾವಾಗಲೂ ಇಲ್ಲಿ ಊಟ ತಿಂದು ಯಾವಾಗಪ್ಪ ನಮ್ಮ ಮನೆ ಊಟ ತಿಂತೀನಿ, ಅಮ್ಮನ ರುಚಿ ತಿಂತೀನಿ ಅಂತ ಅನಿಸ್ತಾ ಇರುತ್ತೆ. ಬಟ್ ಅಮ್ಮ ಮಾಡೋ ಊಟ ಯಾವಾಗಲೂ ಅಮೃತ. ಶೂಟಿಂಗ್ ಇದ್ದಾಗ ಮನೆಗೆಲ್ಲ ಹೋಗ್ಲಿಕ್ಕೆ ಆಗಲ್ವಾ? ಯಾವ ಥರ ಅಂತ? ಇಲ್ಲ, ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ. ನಾನು ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ.
ಆ ಥರ ಎಲ್ಲ ಏನೂ ಅಲ್ಲ. ಓಕೆ, ಮತ್ತೆ ಮನೆ ಊಟ ಯಾಕೆ ಮಿಸ್ ಮಾಡ್ಕೊತೀರಾ ಅಂತ? ಮನೆ ಊಟ ಅಂದರೆ ನನಗೇನು ಅಂದರೆ ಇವಾಗ ಬೆಳಿಗ್ಗೆನೆ ಕರೀತಾರೆ, 5 o'clockಗೆ ಎದ್ದೇಳಬೇಕು. ಸೊ ನನಗೆ ಹೊರಗಡೆ ಆಗತ್ತೆ, ಊಟನೂ ಹೊರಗಡೆ ಆಗುತ್ತೆ. ಹಾಂ ಹೌದು, ಬಟ್ ಏನು ಅಂದರೆ ಅಮ್ಮನ ಬೆಳಿಗ್ಗೆನೆ ಎಬ್ಬಿಸಿ ಅಮ್ಮ ಮಾಡುವು, ಅದು ನನಗೇನೋ ಇಷ್ಟ ಆಗಲ್ಲ. ಆಮೇಲೆ ನಮ್ಮ ಮನೇಲಿ ಇವಾಗ ನನ್ನ ತಂಗಿ ಮಗು ಇದೆ. ಸೊ ಅದೆಲ್ಲ ಅಮ್ಮ ನೋಡ್ಕೋಬೇಕಲ್ಲ. ಸೊ ನಾನು ಜಾಸ್ತಿ ಸ್ಟ್ರೆಸ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಓಕೆ, ಆದಿಲಕ್ಷ್ಮಿ ಪುರಾಣ ತುಂಬ ಯುನೀಕ್ ಆದಂತಹ ಒಂದು ಕತೆ. ಈ ಒಂದು ಕತೆ ಸೊ ತುಂಬ ಜನರಿಗೆ ಇಷ್ಟವಾಗಿದೆ. ಒಂದು ಶ್ರೀಮಂತ ಮನೆತನ, ಇನ್ನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಫ್ಯಾಮಿಲಿಯಲ್ಲಿ ನಡೆಯುವಂಥ ಎರಡೂ ಇದನ್ನು ಕವರ್ ಮಾಡಿದ್ದಾರೆ ವರ್ಗಗಳನ್ನ. ಸೊ ಈ ಒಂದು ಸೀರಿಯಲ್ ಬಗ್ಗೆ ಹೇಳೋದಾದರೆ ನಿಮಗೆ ಏನು ಇಷ್ಟ ಆಗುತ್ತೆ? ನಿಮ್ಮ ಸೀರಿಯಲ್ ಸೆಟ್ಟಲ್ಲಿ ನಿಮ್ಮ ಸೀರಿಯಲ್ ಸೆಟ್ ವಾತಾವರಣ ಹೇಗಿರುತ್ತೆ? ನಿಮ್ಮ ಕೋಸ್ಟಾರ್ಸ್ ಜೊತೆ ನಿಮ್ಮ ಬಾಂಡಿಂಗ್ ಹೇಗಿರುತ್ತೆ? ಈ ಸೀರಿಯಲಲ್ಲಿ ತುಂಬ ಬೇಗ ಎಲ್ಲರೂ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಯಾರು ನಾನು ಹಾಗೆ ನಾನು ಹಿಂಗೆ ಅಂತೆಲ್ಲ ಯಾರೂ ಇಲ್ಲ. ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತೀವಿ. ತುಂಬ ಚೆನ್ನಾಗಿ ಕಾನ್ವರ್ಸೇಷನ್ ಮಾಡ್ಕೋತಾ ಇರ್ತೀವಿ. ಏನಾದ್ರು ಸ್ಕ್ರಿಪ್ಟ್ ಇದ್ರೂ ನೀನು ಆ ಥರ ಮಾಡು, ಇಂಪ್ರವೈಸೇಷನ್ ಮಾಡ್ಕೋತಾ ಇರ್ತೀನಿ. ನೀನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಯಾರೂ ಆ ಥರ ಏನೂ ಇಲ್ಲ. ಒಳ್ಳೆ ಟೀಮ್ ಸಿಕ್ಕಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಪ್ರೊಡ್ಯೂಸರಿಂದ ಹಿಡ್ದು ಮ್ಯಾನೇಜರಿಂದ ಹಿಡ್ದು ಎಲ್ಲರೂ ತುಂಬ ಚೆನ್ನಾಗಿದೆ. ಓಕೆ, ಇನ್ನು ಯಾವ ಒಂದು ಕ್ಯಾರೆಕ್ಟರ್ ನಿಮಗೆ ತುಂಬ ಇಷ್ಟ ನಿಮ್ಮ ಒಂದು ಸೀರಿಯಲ್ ಟೀಮಲ್ಲಿ? ನನ್ನ ಪಾತ್ರನೇ ಇಷ್ಟ. ಓಕೆ, ನಿಮ್ದನ್ನ ಬಿಟ್ಟು ಈ ಥರ ಕ್ಯಾರೆಕ್ಟರ್ ನಾನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯಾವ ಒಂದು ಕ್ಯಾರೆಕ್ಟರ್ನ ನೋಡಿ ಅನಿಸಿದೆ? ಅಫ್ಕೋರ್ಸ್ ಲಕ್ಷ್ಮಿ ಪಾತ್ರ. ಓಕೆ, ಲಕ್ಕಿ ಪಾತ್ರ ತುಂಬ ಚೆನ್ನಾಗಿದೆ. ಅವಳು ಅಂದರೆ ತುಂಬ ಏನಂತಾರೆ, ತುಂಬ ಮಾತಾಡ್ತಾಳೆ. ತುಂಬ ಮಾತಾಡ್ತಾಳೆ. ಆ ಥರ ತುಂಬ ಚೆನ್ನಾಗಿದೆ. ಅದು ಕ್ಯಾರೆಕ್ಟರ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದು. ಓಕೆ, ಇನ್ನು ಹಿರಿಯ ಕಲಾವಿದರು ತುಂಬ ಇದ್ದಾರೆ. ಮಾಲತಿ ಮೇಡಮ್ ಇರ್ಬೋದು, ಮಂಜುನಾಥ್ ಹೆಗ್ಡೆ ಅವರು ಇರ್ಬೋದು, ಹಿರಿಯರ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಎಲ್ಲ ನ್ಯೂ ಕಮರ್ಸ್ಗೆ, ಕಿರಿಯರಿಗೆ ಬಂದಾಗ ಆ್ಯಕ್ಟಿಂಗ್ ಅಂತ ಅವ್ರನ್ನ ನೋಡಿ ಕಲಿಯೋದು ತುಂಬ ಇರುತ್ತೆ. ಸೊ ನೀವು ಯಾರನ್ನ ನೋಡಿ ಇಂಪ್ರೊವೈಸ್ ಆಗ್ತಿದ್ದೀರಾ? ಯಾರನ್ನ ನೋಡಿ ಕೆಲವೊಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ಅಳವಡಿಸ್ಕೊಳ್ತಾ ಇದ್ದೀರಾ? ಅಫ್ಕೋರ್ಸ್ ಮಾಲತಿ ಅಮ್ಮ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ಡೇ ಫಸ್ಟ್ ಬಂದಾಗ ಹೇಗೆ ಮಾತಾಡಿಸ್ತಾರೆ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವೆಲ್ಲ ಫ್ಯಾಮಿಲಿ ಅಂತ ಅನ್ಸುತ್ತೆ. ನಾವು ಸುಬ್ರನ್ನ ಮಾತಾಡಿಸ್ತಾ ಇದ್ದೀವಿ ಅನ್ನೋ ಫೀಲೇ ಇರಲ್ಲ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಓಕೆ, ಏನಾದ್ರು ಇಂಪ್ರೊವೈಸೇಷನ್ ಮಾಡ್ಕೋಬಹುದು, ಏನಾದ್ರು ಸಜೆಷನ್ಸ್ ಕೊಡ್ತಾ ಇರ್ತಾರೆ ಆ್ಯಕ್ಟಿಂಗ್ ಅಲ್ಲಿ ಮಾಲತಿ ಮೇಡಮ್? ಕೊಡ್ತಾರೆ, ಅಮ್ಮ ಕೊಡ್ತಾರೆ. ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡು ಅಂತ ಕೊಡ್ತಾರೆ. ಓಕೆ, ತುಂಬ ಟಫ್ ಅನ್ಸಿರೋದೇನು ಈ ನಿಮಗೆ? ಇಷ್ಟೊಂದು 1-2 ತಿಂಗಳ ಕಾಲ ಶೂಟಿಂಗ್ ಮಾಡಿದ್ದೀರಾ, ನನಗೆ ಇಲ್ಲ ಆಗದೇ ಇಲ್ಲ, ತುಂಬ ಟಫ್ ಅಂತ ಏನಾದ್ರು ಅನ್ಸಿದ್ದಿದೆಯಾ? ಯಾವುದಾದ್ರೂ ಒಂದು ಡೈಲಾಗ್ಸ್ ಇರ್ಬೋದು ಅಥವಾ ಏನಾದರೂ ಒಂದು ಪಾತ್ರವನ್ನು ಮಾಡ್ಲಿಕ್ಕಿರ್ಬೋದು? ಆ ಥರ ಏನೂ ಇಲ್ಲ. ಟಫ್ ಅಂತ ಏನೂ ಅನಿಸಿಲ್ಲ. ಬಟ್ ಕೋಪ ಮಾಡ್ಕೋಬೇಕಾದ್ರೆ ಅಯ್ಯೋ ಎಷ್ಟು, ಸೊ ಅದು ಕಣ್ಣಲ್ಲಿ ಕಣ್ಣೀರೇ ಬರ್ತಾ ಇರುತ್ತೆ. ಅದು ಒಂದಷ್ಟು. ಜಸ್ಟ್ ಒಂದು ಸಲ ಕೋಪ ಮಾಡ್ಕೊಳ್ಳಿ. ನಮ್ಮ ಗ್ಯಾರಂಟಿ ನ್ಯೂಸಲ್ಲಿ ರಿಯಲ್ ಆಗಿ ನೋಡ್ದಂಗಿರುತ್ತೆ ಫ್ಯಾನ್ಸ್ಗೆ ಅಷ್ಟೇ. ಒಂದೇ ಒಂದು ಡೈಲಾಗ್ ನೆನಪಿಸ್ಕೊಂಡು ಒಂದು ಸಲ ಕೋಪ ಮಾಡ್ಕೊಂಡು ತೋರಿಸಿ ಪ್ಲೀಸ್. ಲಕ್ಕಿ, ನೀನು ಎಷ್ಟೇ ಅವತಾರ ಆಡಿದ್ರು ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯಪ್ಪ, ಸೂಪರ್ ಮೋನಿಕಾ ಅವರೇ. ಇದನ್ನ ಎಷ್ಟು ಶಾರ್ಟ್ ಮಾಡಿಸ್ತಾರಲ್ಲ, ಇಷ್ಟೊಂದು ಶಾರ್ಟ್ಸ್ ಹೇಳ್ತಾರೆ ಅವರು. ಸೊ ಇದೇ ಒಂದು ಎಕ್ಸ್ಪ್ರೆಷನ್ನ ಶಾರ್ಟ್ ಫುಲ್ ಕ್ಯಾರಿ ಮಾಡಬೇಕು ಅಂದರೆ ರಿಯಲಿ ಹಾರ್ಡಿದೆ. ತುಂಬ ಚೆನ್ನಾಗಿ ಬಂತು. ಹೇಗಿತ್ತು ನಿಮ್ಮ ಫಸ್ಟ್ ಒಂದು ಸೀರಿಯಲ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಡೇಸ್ಗೆ ಹೋಗೋದಾದರೆ ನೀವು ಈ ಫೀಲ್ಡಲ್ಲಿ? ನನಗನ್ನಿಸ್ತು ನಾನು ಸೆಲೆಕ್ಟೇ ಆಗಲ್ಲ, ನನಗೆ ಆ್ಯಕ್ಟಿಂಗೇ ಬರಲ್ಲ. ಸೊ ನಾನು ಎಲ್ಲಿ ಸೆಲೆಕ್ಟ್ ಆಗ್ತೀನಿ, ಓಕೆ ಒಂದು ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೊಟ್ಟೆ. ಬಟ್ ಹೋಪ್ಫುಲಿ ನನ್ನ ಫ್ಯೂಚರ್ಸ್ ಇಷ್ಟ ಆಗಿನೋ, ಸೊ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು. ಬಟ್ ನಾನು ಫಸ್ಟ್ ಡೈರೆಕ್ಟರ್ ನಾನು ನೆನೆಸ್ಕೊಳ್ಳೇಬೇಕು, ಶ್ರವಣ್ ಸರ್ ಅಂತ. ಸೊ ಅವರು ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ರು. ಸೊ ಅಲ್ಲಿಂದ ನಾನು ಕಲ್ತ್ಕೊಂಡು ಹೋದೆ. ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಏನು ಡ್ರೀಮ್ ಇಟ್ಕೊಂಡಿದ್ದೀರಾ? ನಾನು ಏನಾಗಬೇಕು? ಯಾಕೆಂದರೆ ಈ ಫೀಲ್ಡಿಗೆ ಬಂದಮೇಲೆ ಹೈ ಆಗ್ತಾ ಹೋಗುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸು, ನಮ್ಮ ಒಂದು ಗುರಿಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ಸ್, ಗುರಿ ಏನಾದರೂ ಇಟ್ಕೊಂಡಿದ್ದೀರಾ? ಇಲ್ಲ ನಾನು ಈ ಥರ ಒಂದು ಸ್ಥಾನಕ್ಕೆ ಏರಬೇಕು ಅಂತ ಏನಾದರೂ ಕನಸಿದೆಯಾ?
ಅದೇ ನಾನು ಆಗಲೇ ಹೇಳಿದಾಗೆ ನಾನು ನೆಕ್ಸ್ಟು ಪಾಸಿಟಿವ್ ಪಾತ್ರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟು ಲೀಡಾಗೇ ಮಾಡಬೇಕು, ಹೀರೋಯಿನ್ ಆಗೇ ಮಾಡಬೇಕು ಸೀರಿಯಲಲ್ಲಿ. ಒಂದು ಒಳ್ಳೆ ಪಾಸಿಟಿವ್ ಕ್ಯಾರೆಕ್ಟರ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಟಿ ಆಗ್ಲಿಲ್ಲ, ನೀವು ಸೀರಿಯಲಿಗೆ ಬರಲಿಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಬರಲಿಲ್ಲ ಅಂದರೆ ಏನಾಗಿರ್ತಿದ್ರಿ ಮೋನಿಕಾ? ಏನು ಮಾಡ್ತಿದ್ದೆ ಅಂದರೆ ಅಫ್ಕೋರ್ಸ್ ಮದುವೆ ಮಾಡಿ ಮದುವೆ ಮಾಡಿ ಕಳಿಸ್ತಿದ್ರು ಅಷ್ಟೇ. ಯಾಕಂದರೆ ನಾನು ನಮ್ಮ ಮನೇಲಿ ದೊಡ್ಡ ಮಗಳು, ಸೊ ಮದುವೆ ಮಾಡ್ತಿದ್ರು ಅಷ್ಟೇ. ಓಕೆ, ಓದಿದ್ದೆಲ್ಲ ಏನು ನೀವು? ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಬ್ಯಾಂಗ್ಳೂರಲ್ಲಿ. ಹಾಂ. ಓಕೆ, ನೆಕ್ಸ್ಟ್ ಇನ್ನು ಸಿನಿಮಾಯಿಂದ ಏನಾದರೂ ಕಾಲ್ ಬಂದಿದೆಯಾ ಅಥವಾ ನೀವೇನಾದರೂ ಸಿನಿಮಾಗೆ ಟ್ರೈ ಮಾಡಿದ್ದೀರಾ? ನಾನು ಕ್ಯಾಸ್ಟಿಂಗ್ ಕಾಲ್ ಅಂತೆಲ್ಲ ಬರುತ್ತಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಂದರೆ ನಾನು ಖಂಡಿತ ಮಾಡ್ತೀನಿ. ಓಕೆ, ಇನ್ನು ತುಂಬ ಇಷ್ಟವಾದ ಆ್ಯಕ್ಟ್ರೆಸ್ ಯಾರು, ಆ್ಯಕ್ಟರ್ ಯಾರು ನಿಮಗೆ? ಯಾವ ಹೀರೋ ತುಂಬ ಇಷ್ಟ ಮೋನಿಕಾಗೆ? ನನಗೆ ಯಶ್ ಅಂದರೆ ತುಂಬ ಇಷ್ಟ. ಓಕೆ. ಆ್ಯಂಡ್ ರಾಧಿಕಾ ಮ್ಯಾಮ್. ಓಕೆ, ರೋಲ್ ಮಾಡೆಲ್ ಯಾರು ನಿಮಗೆ ಆ್ಯಕ್ಟಿಂಗಲ್ಲಿ? ಆ್ಯಕ್ಟಿಂಗಲ್ಲಿ ಅಫ್ಕೋರ್ಸ್ ಯಶ್ ಆ್ಯಂಡ್ ರಾಧಿಕಾ ಮ್ಯಾಮ್. ನನಗೆ ಅವರು ತುಂಬ ಇಷ್ಟ ಆಗುತ್ತೆ, ಅವ್ರ ಜೋಡಿ ಆ್ಯಂಡ್ ಅವ್ರು ಮಾಡಿರೋ ಫಿಲಮ್ಸು, ಯಶ್ ಸರ್ ಅವ್ರ ಡಾನ್ಸು, ಅವ್ರ ಡೈಲಾಗ್ಸ್ ಆಗಿರ್ಬೋದು, ಅವ್ರ ಸ್ಟೈಲ್ ಆಗಿರ್ಬೋದು, ಎವ್ರಿಥಿಂಗ್ ನಂಗೆ ತುಂಬ ಇಷ್ಟ. ಓಕೆ, ಇನ್ನು ನಿಮಗೆ ಒಂದು ಪಾತ್ರವನ್ನು ಕೊಟ್ಟಾಗ ನನಗೆ ಇದು ಮಾಡ್ಲಿಕ್ಕೆ ಬರಲಿಲ್ಲ ಅಂದಾಗ ನಿಮ್ಮ ಸೀರಿಯಲಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ? ಆದಿಲಕ್ಷ್ಮಿ ಸೆಟ್ಟಲ್ಲಿ ಡೈರೆಕ್ಟರ್ ಸರ್ ಹೆಲ್ಪ್ ಮಾಡ್ತಾರಾ? ಈ ಥರ ಇಂಪ್ರೂವೈಸ್ ಮಾಡ್ಕೋಬೇಕು, ಈ ಥರನೇ ಮಾಡಬೇಕು ಅಂತ ಯಾರು ನಿಮಗೆ ಹೇಳ್ತಾರೆ? ಮೆಂಟರ್ ಯಾರು? ನಾನು ಆ್ಯಕ್ಚುಲಿ ಡೈರೆಕ್ಟರ್ ಸರ್ನೇ ಕೇಳೋದು, ಅವರೇ ನನಗೆ ಹೇಳ್ತಾರೆ. ನನಗೆ ಅಷ್ಟೊಂದು ಡೌಟ್ಸ್ ಬರಲ್ಲ. ಅಂದರೆ ಯಾವ ಥರ ಮಾಡಬೇಕು ಅಂತ ನನಗದು ಓದ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ ಈ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಾನು ಮಾಡಿದಾಗ ಅದು ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಅಲ್ಲೇ ಸರ್ ಕರೆಕ್ಷನ್ ಮಾಡ್ತಾರೆ. ಸೊ ಓಕೆ ಮೋನಿಕಾ ಅವರೇ, ಈ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ನಲ್ಲಿ ಇನ್ನೂ ಹೆಚ್ಚಾಗಿ ಜನರನ್ನು ರಂಜಿಸ್ತಾ ಇರಿ. ಇದೇ ಥರ ಜನಗಳಿಗೆ ಖುಷಿ ಕೊಡ್ತಾ ಇರಿ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೆ, ವೆಂಚರ್ಸ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಇನ್ನು ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ನಿಮ್ಮ ಒಂದು ಫ್ಯಾನ್ಸ್ಗೆ ಏನಾದರೂ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ನಾವು ಯಾವಾಗಲೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಮೋನಿಕಾ ಅವರೇ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಆದಿಲಕ್ಷ್ಮಿ ಪುರಾಣ ಸೀರಿಯಲ್ನಲ್ಲಿ ಶಮಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿರುವಂತಹ ಮೋನಿಕಾ ವಸಿಷ್ಠ ಅವರ ಮಾತುಗಳು ಇದಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.